ದೇವರಿಗೆ ಕನ್ನ ಹಾಕ್ತಿದ್ದ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್ ಆಗಿದ್ದಾರೆ. ದೇಗುಲಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ರು. ದೇವರಿಗೆ ಕನ್ನ ಹಾಕ್ತಿದ್ದ ಖದೀಮ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್. ದೇಗುಲಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ರಂತೆ. ಬೆಳಗಾವಿಯ ಹಾರೋಗೇರಿ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಅಥಣಿ ರಾಯಭಾಗ ತಾಲೂಕಿನ 7 ಕಡೆಗಳಲ್ಲಿ ಕಳ್ಳತನ. 6 ದೇವಾಲಯಗಳು, 1 ಮಸೀದಿಯಲ್ಲೂ ಕೂಡ ಕಳ್ಳತನ ಮಾಡಿದ್ದಾರೆ. ಇವರು ಧರ್ಮಾತೀತ ಕಳ್ಳರು, ಎಲ್ಲ ಧರ್ಮದ 25 ಲಕ್ಷ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ಕದ್ದ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದ ಆರೋಪಿಗಳು. ಒಂದೇ ಗ್ರಾಮದ 4 ಆರೋಪಿಗಳ ಬಂಧನ. ಒಂದೇ ಗ್ರಾಮದ 4 ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಅಥಣಿ ತಾಲೂಕಿನ ಅಡಳಹಟ್ಟಿ ಗ್ರಾಮದ ಆರೋಪಿಗಳು ವಿಜಯ್, ಕಲ್ಮೇಶ್, ಶಿವಾನಂದ, ಸಂಗಮೇಶ್ ಅರೆಸ್ಟ್ ಆಗಿರೋ ಆರೋಪಿಗಳು. ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಖಾಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೇವಸ್ಥಾನ ಮಸೀದಿಗಳನ್ನು ಟಾರ್ಗೆಟ್ ಮಾಡಿ ಒಳಗೇನೇನು ಸಿಗ್ತಾವೋ ಅವೆಲ್ಲವನ್ನೂ ದೋಚಿ ಯಾವುದರಲ್ಲೆಲ್ಲ ಆದಾಯಗಳು ಗಳಿಸ್ಬೋದೋ ಎಲ್ಲವನ್ನೂ ರೇಖಿ ಮಾಡ್ಕೊಂಡು ಕಳ್ಳತನ ಮಾಡ್ತಾ ಇದ್ರು. ಈ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ SP ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ರಾಣೋಮಾದೇವಿ ಅಂದ್ರೆ ದೇವಿ ಕಳ್ತನ ಅಲ್ಲಿ ಫಸ್ಟ್ ಕಳ್ತನ ಆಗುತ್ತದೆ. ಅದರಲ್ಲಿ ದೇವಿಯ ಮೇಲೆ ಇರುವ 60,000 ರೂಪಾಯಿ ಕಿಮ್ಮತ್ತಿನ ಬಂಗಾರದ ಅರ್ಧ ತೊಲಿಯ ಮಂಗಲಸೂತ್ರ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆಭರಣಗಳು ಕೂಡ ಕಳ್ತನವಾಗಿರ್ತದೆ. ಅದ ನಂತರ ಟೀಮ್ ಮೇಲ್ಗಡೆ ನಾವು ಟೆಕ್ನಿಕಲ್ ಮೀನ್ಸ್ ಅಲ್ಲಿ ನಾವು ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವಾಗ ಅಡಿಷನಲ್ SP ಮತ್ತು DSP ಅಥಣಿಯವರು, ಹಾರುಗೆರೆ CP ಹಾರುಗೆರೆ ಅವರ ರತನ್ ಕುಮಾರ್ ಮತ್ತು ಅವರ ಸ್ಟಾಫ್ ಎಲ್ಲರೂ ಕೂಡ ಮಾಳಪ್ಪ ಪೂಜಾರಿ, ಸಬ್ ಇನ್ಸ್ಪೆಕ್ಟರ್ ಹಾರುಗೆರೆ ಸ್ಟೇಷನ್